ಎಲ್ರಿಗೂ ನಮಸ್ಕಾರ. ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ CTET ಎಕ್ಸಾಮ್ಗೆ ಕಾಲ್ಫರ್ಮ್ ಆಗಿದೆ ಆ್ಯಂಡ್ ಅಪ್ಲಿಕೇಶನ್ ಕೂಡ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ ಆ್ಯಂಡ್ ಸೆಪ್ಟೆಂಬರ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಯಾರೆಲ್ಲ CTET ಆ್ಯಂಡ್ TETನ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಮುಂದಿನ ಒಂದು ಶಿಕ್ಷಕರ ನೇಮಕಾತಿಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ CTETನ ಇಂಪಾರ್ಟೆನ್ಸ್ ನಾನು ಹೇಳಲೇಬೇಕಾಗಿಲ್ಲ, ನಿಮಗೆ ಗೊತ್ತೇ ಇದೆ. ಸೊ ತುಂಬ ಜನಕ್ಕೆ ಏನಪ್ಪ ಅಂತ ಹೇಳಿದ್ರೆ, CTETನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫುಲ್ ಜೋಶಲ್ಲಿ ಈ ಸಲ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಅಪ್ಲಿಕೇಶನ್ ಹಾಕ್ತೀರಾ. ಆದರೆ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಕೈ ತೊಗೊಂಡಿದ ತಕ್ಷಣ ಏನು ಅನಿಸುತ್ತೆ, ಅಯ್ಯೋ ಇದೇನಿದು, ಇಡೀ ಪೇಪರ್ ಬರೀ ಇಂಗ್ಲೀಷ್ ಮತ್ತು ಹಿಂದಿನಲ್ಲೇ ಇದೆ, ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಕತೆ ಏನು ಅಂತ ಒಂಥರ ಡಿಪ್ರೆಷನ್ ಶುರುವಾಗ್ಬಿಡತ್ತಲ್ವ. ಸೊ ತುಂಬ ಜನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ CTETನ ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ನಮಗೆ ಕಾನ್ಸೆಪ್ಟ್ ಗೊತ್ತು, ಆದರೆ ಅಲ್ಲಿ ಕೊಟ್ಟಿರೋ ಕ್ವೆಶ್ಚನ್, ಇಂಗ್ಲೀಷಲ್ಲಿರೋ ಕ್ವೆಶ್ಚನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಒಂಥರ ದೊಡ್ಡ ಗೋಡೆ ಥರ ಆಗಿಬಿಟ್ಟಿದೆ ಅನ್ನೋ ಥರ. ಸೊ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಅಥವಾ ಡಿಪ್ರೆಷನಿಗೆ ಹೋಗಬೇಡಿ ಅಥವಾ ಫೀಲ್ ಮಾಡ್ಕೋಬೇಡಿ. ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಲ್ಯಾಂಗ್ವೇಜ್ ಫೋಬಿಯಾ ಅಥವಾ ಭಾಷೆಯ ಒಂದು ಭಯವನ್ನು ಯಾವ ರೀತಿ ಗೆಲ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೂಡ ಫಸ್ಟ್ ಅಟೆಂಪ್ಟಲ್ಲಿ CTETನ್ನು ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಲೆಟ್ಸ್ ಅನಲೈಸ್ ದ ಪ್ರಾಬ್ಲಮ್. ನಮಗೆ ಎಲ್ಲಿ ಹೊಡೆತ ಬೀಳ್ತಾ ಇದೆ? ಇವಾಗ ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ತುಂಬ ಅದ್ಭುತವಾಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರಬಹುದು, ಗಣಿತ ಆಗಿರಬಹುದು, ಹಾಗೆಯೇ ಇನ್ನೊಂದು ಪರಿಸರ ಅಧ್ಯಯನ ಆಗಿರಬಹುದು, ವಿಜ್ಞಾನ ಆಗಿರ್ಬೋದು. ಈ ರೀತಿ ಬಹಳಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ನಾಲೆಡ್ಜ್ ಇದೆಯಲ್ಲ, ತುಂಬ ಇರುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ, CTETನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸೆಕ್ಷನ್ನು ಅಥವಾ ಇಂಗ್ಲೀಷಲ್ಲಿ ಏನೇನೆಲ್ಲ ಇರುತ್ತೆ ಅದೆಲ್ಲ ಕೂಡ ಕಂಪ್ಲೀಟಾಗಿ ಫುಲ್ ಟ್ವಿಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕನ್ನಡದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಅಂತ ಓದ್ತಾ ಇರ್ತೀವಿ, ಆದರೆ ಎಕ್ಸಾಮ್ನಲ್ಲಿ ಅವರು ಸೆಫಿಲೋಕಾರ್ಡಲ್ ಟ್ರೆಂಡ್ ಅಥವಾ ಪ್ರಾಕ್ಸಿಮೋಡಿಸ್ಟಲ್ ಟ್ರೆಂಡ್ ಅಂತ ಕೇಳಿದಾಗ ಮೈಂಡ್ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ಸೊ ಇನ್ನೊಂದು ದೊಡ್ಡ ಮಿಸ್ಟೇಕ್ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು. ನಾವು ಕ್ವೆಶ್ಚನನ್ನು ಇಂಗ್ಲೀಷ್ನಲ್ಲಿ ಓದಿ ಅದನ್ನು ಮನಸ್ಸಲ್ಲೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಆಮೇಲೆ ಆಪ್ಷನ್ಸ್ನ ನೋಡಿ ಆನ್ಸರ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ. ಸೊ ಈ ಎರಡೂ ಮಿಸ್ಟೇಕ್ಸ್ ತಡೆಯೋದಕ್ಕೆ ಏನು ಪ್ಲ್ಯಾನ್ ಮಾಡ್ಬೋದು, ಬೇರೆ ಯಾವ ಥರ ನಾವು ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು? ಆ್ಯಂಡ್ ಫಸ್ಟ್ ಒನ್ ಬಂದುಬಿಟ್ಟು ಸ್ಮಾರ್ಟ್ ಲ್ಯಾಂಗ್ವೇಜ್ ಸೆಲೆಕ್ಷನ್. ಸೊ ಯಾಕೆ ಸ್ಮಾರ್ಟ್ ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂದರೆ, ನಮಗೆ CTET ಮತ್ತು TET ಅಂತ ಬಂದಾಗ ಪೇಪರ್ 1 ಆ್ಯಂಡ್ ಪೇಪರ್ 2 ಆಗಿರ್ಬೋದು. ಪೇಪರ್ 1ನಲ್ಲಿ ನಮಗೆ 5 ಇರುತ್ತೆ ಸಬ್ಜೆಕ್ಟ್ಸ್, ಪೇಪರ್ 2ನಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ. ಸೊ 150 ಮಾರ್ಕ್ಸ್ಗೆ. ನಮಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಸೈಕಾಲಜಿ ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸ್, ಮ್ಯಾಥಮೆಟಿಕ್ಸ್. ಇದು ಮಾತ್ರ ನಮಗೆ ಪ್ರಾಬ್ಲಮ್ ಆಗದೇ ಇರೋವಂಥದ್ದು ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಸೊ ನಾವು CTETನಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂತ ಬಂದಾಗ ಆಬ್ವಿಯಸ್ಲಿ ಕನ್ನಡ ಮಾಧ್ಯಮದವರು ಅಥವಾ ಕರ್ನಾಟಕದವರು ಯಾರ್ಯಾರು TETನ CTET ಅಪ್ಲಿಕೇಶನ್ ಹಾಕ್ತೀರಾ, ಲ್ಯಾಂಗ್ವೇಜ್ 1 ಕನ್ನಡನೇ ಕೊಟ್ಟಿರ್ತೀರಾ. ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಸೊ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಚಾಯ್ಸ್ನಲ್ಲಿ CTETನಲ್ಲಿ 150 ಮಾರ್ಕ್ಸ್ನಲ್ಲಿ 60 ಮಾರ್ಕ್ಸ್ ಕೇವಲ ಭಾಷೆಗಳಿಗೆ ಇರೋದ್ರಿಂದ ಇಲ್ಲಿ ನಾವು ಸ್ಮಾರ್ಟಾಗಿ ನಾವು ಗೇಮ್ ಪ್ಲ್ಯಾನ್ ಮಾಡ್ಬೋದು. ಸೊ ಖಂಡಿತವಾಗಿಯೂ ಆಗಲೇ ಹೇಳ್ದಂಗೆ ಕನ್ನಡನೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಇದರಲ್ಲಿ ನಾವು 30 ಮಾರ್ಕ್ಸ್ಗೆ ಔಟ್ ಆಫ್ 25 ಮೋರ್ ದೆನ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಮೋರೋವರ್ ಇಲ್ಲಿ ಪ್ಯಾಸೇಜ್ ರೈಟಿಂಗ್, ಪ್ರೋಸ್ ರೈಟಿಂಗ್ ಇರೋದ್ರಿಂದ ನಾವು ಇಲ್ಲಿ ಈಸಿಯಾಗಿ ಸ್ಕೋರ್ನ ಮಾಡ್ಬೋದು ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಸೊ ಔಟ್ ಆಫ್ 60 ನಾವು ಮೋರ್ ದೆನ್ 50 ಮಾರ್ಕ್ಸ್ನ ಸ್ಕೋರ್ ಮಾಡ್ತು ಅಂತಂದ್ರೂ ಸೋಷಿಯಲ್ ಆ್ಯಂಡ್ ಇದು ಸೈಕಾಲಜಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ನೀಟಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಅದು ಹೆಂಗೆ ಸೋಷಿಯಲ್ ಆ್ಯಂಡ್ ಸೈಕಾಲಜಿಯಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಬಹುದು ಅಂತಂದರೆ, ಇಲ್ಲಿ ನಾವು ಓದುವಂತಹ ಒಂದು ಸ್ಟೈಲ್ನ ಚೇಂಜ್ ಮಾಡಬೇಕು. ಮಾಸ್ಟರ್ ದ
ಟೆಕ್ನಿಕಲ್ ಕೀವರ್ಡ್ಸ್ ಜಾದು ಅಂತ ಹೇಳ್ತಾರೆ. ಸೊ ನಾವು ಕನ್ನಡ ಬುಕ್ಸ್ ಓದಬೇಕಾದ್ರೆ ಅದರ ಪಕ್ಕದಲ್ಲಿ ಅದರ ಇಂಗ್ಲೀಷ್ ವರ್ಡ್ ಏನಿದೆ ಅಂತ ನಾವು ನೋಟ್ ಮಾಡ್ಕೋಬೇಕು. ಇಲ್ಲಾಂತಂದರೆ ನಾವು ಇಂಗ್ಲೀಷ್ ಓದಬೇಕಾದ್ರೂ ಅಷ್ಟೇ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ, ಅಥವಾ ಕನ್ನಡ ಓದಬೇಕಾದ್ರೆ ಇಂಗ್ಲೀಷಲ್ಲಿ ಏನಂತಾರೆ, ಟ್ರಾನ್ಸ್ಲೇಟರ್ ಇದೆ, ಈಸಿಯಾಗಿ ನಾವು ಫೋನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೋದಲ್ವಾ. ಸೊ ಇವಾಗ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಇದೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಶಾರ್ಟಾಗಿ CCE ಅಂತ ಹೇಳ್ತಾರೆ. ಅದೇ ಥರ ರಚನಾತ್ಮಕ ಸಿದ್ಧಾಂತಕ್ಕೆ ಏನು ಹೇಳ್ತಾರೆ, ಕನ್ಸ್ಟ್ರಕ್ಟಿವಿಸಮ್ ಅಂತಾರೆ. ಹಾಗೆಯೇ ಝೋನ್ ಆಫ್ ಪ್ರಾಕ್ಸಿಮೋ ಡಿಸ್ಟಲ್ ZPD, ವಲಯವಾರು ನಿಕಟ ಅಭಿವೃದ್ಧಿ. ಸೊ ಎಕ್ಸಾಮ್ನಲ್ಲಿ ನಮಗೆ ಇಡೀ ಕ್ವೆಶ್ಚನ್ ಅರ್ಥ ಆಗಿಲ್ಲ ಅಂತಂದ್ರೂ ಈ ರೀತಿ ಕೆಲವೊಂದು ವರ್ಡ್ಸ್ಗಳನ್ನು ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಇರೋದನ್ನು ಕನ್ನಡದಲ್ಲಿ ಇರೋದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ ಅರ್ಥ ಮಾಡಿಕೊಂಡ್ರೆ ನಾವು ಆ ಇಡೀ ಕ್ವೆಶ್ಚನ್ಸ್ ಯಾವುದ್ರ ಮೇಲೆ ಕೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಸೊ ಇದನ್ನು ನಾವು ಈ ಟ್ರಿಕ್ಸ್ನ ನಾವು ಬಳಸ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಅವಾಯ್ಡ್ ಡೈರೆಕ್ಟ್ ಟ್ರಾನ್ಸ್ಲೇಷನ್. ಸೊ ನಾನು ಇವಾಗ ತಾನೇ ಟ್ರಾನ್ಸ್ಲೇಷನ್ ಅಂತಂದೆ, ಇದೇನಿದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ಇಲ್ಲಿ ಬಹಳಷ್ಟು ಜನ ಮಾಡೋ ತಪ್ಪೇನಪ್ಪ ಅಂತಂದರೆ ಇಂಗ್ಲೀಷ್ ಇರೋದನ್ನು ವರ್ಡ್ ಟು ವರ್ಡ್ ಕನ್ನಡಕ್ಕೆ ಭಾಷಾಂತರ ಮಾಡೋದಕ್ಕೆ ಹೋಗ್ತಾರೆ. ಕಂಪ್ಲೀಟಾಗಿ ಒಂದೊಂದೇ ವರ್ಡ್ನ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಡೋಂಟ್ ಡೂ ದ್ಯಾಟ್. ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬೇರೆನೇ ಇರುತ್ತೆ ಆ್ಯಂಡ್ ಕನ್ನಡದ್ದೇ ಬೇರೆ ಥರ ಇರುತ್ತೆ. ಸೊ ನಾವಿಲ್ಲಿ ಕ್ವೆಶ್ಚನ್ನ ಒಟ್ಟಾರೆ ಕಾಂಟೆಕ್ಸ್ಟ್ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಹಾಗಾಗಿ ಒಂದು ಪ್ರಶ್ನೆ ಓದ್ತೀರಾ, ಆ ಒಂದು ಪ್ರಶ್ನೆಯಲ್ಲಿ ಇಂಪಾರ್ಟೆಂಟಾಗಿ ಯಾವ ವರ್ಡ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ZPD ಆಗಿರ್ಬೋದು, CCE ಆಗಿರ್ಬೋದು, ಕನ್ಸ್ಟ್ರಕ್ಟಿವಿಸಮ್ ಆಗಿರ್ಬೋದು, ಈ ಥರ ಕೆಲವೊಂದು ವರ್ಡ್ಸ್ಗಳನ್ನ ನಾವು ಕನ್ನಡದಲ್ಲಿ ಕಲ್ತ್ಕೊಂಡ್ರೆ ಅಥವಾ ಇಂಗ್ಲೀಷ್ನಲ್ಲಿ ಕಲ್ತ್ಕೊಂಡ್ರೆ ನಾವು ಆ ಇಡೀ ಕ್ವೆಶ್ಚನ್ ಯಾವುದ್ರ ಮೇಲೆ ಕೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸ್ಟಾಪ್ ಬೈಯಿಂಗ್ 100% ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಅಥವಾ ಬುಕ್ಸ್. ಸೊ ದ್ವಿಭಾಷಾ ಮೆಟೀರಿಯಲನ್ನು ನಾವು ಬಳಸಬೇಕಾಗತ್ತೆ. ಈಗ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಬುಕ್ ಸ್ಟೋರ್ಸಲ್ಲಿ ಅಥವಾ ಆನ್ಲೈನಲ್ಲಿ ತುಂಬ ಜನ ಏನು ಮಾಡ್ತಾರೆ, ದಪ್ಪ ಇರೋ ಇಂಗ್ಲೀಷ್ ಪಬ್ಲಿಕೇಶನ್ಸ್ ಬುಕ್ಸ್ನ ತೊಗೊಂಡು ಟೇಬಲ್ ಮೇಲೆ ಇಟ್ಕೊಂಡು ಅದನ್ನು ನೋಡ್ತಾ ಕೂತ್ಕೊಬಿಟ್ಟಿರ್ತಾರೆ. ಲೈಕ್ ಅದು ಓಪನ್ ಮಾಡಿ ನಮಗೆ ಏನೂ ಅರ್ಥನೇ ಆಗಲ್ಲ, ಕಂಪ್ಲೀಟಾಗಿ ಇಂಗ್ಲೀಷಲ್ಲೇ ಇರುತ್ತೆ, ಕಂಪ್ಲೀಟಾಗಿ ಹಿಂದಿನಲ್ಲೇ ಇರುತ್ತೆ. ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲೇ CTET ಸಿಲೆಬಸ್ ಕವರ್ ಮಾಡಿರೋ ಕ್ಲಾಸಸ್ ಎಷ್ಟು ಜನ ಅಪ್ಲೋಡ್ ಮಾಡಿರ್ತಾರೆ. ಸೊ ನೋಟ್ಸ್ ಮಾಡ್ಕೊಳ್ಳಿ, ಆ ನೋಟ್ಸ್ ಪಕ್ಕದಲ್ಲೇ ಇಟ್ಕೊಂಡು ಇಂಗ್ಲೀಷ್ ಟರ್ಮಿನಾಲಜಿ ಬರೀರಿ, ಅದೇ ನಿಮ್ಮ ಬೆಸ್ಟ್ ಸ್ಟಡಿ ಮೆಟೀರಿಯಲ್. ನೀವು ದ್ವಿಭಾಷಾ ಪುಸ್ತಕಗಳನ್ನ ಪರ್ಚೇಸ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ದ್ವಿಭಾಷಾ ಪುಸ್ತಕಗಳು ಸಿಗಲ್ಲ ಅಂತಂದರೆ ಕನ್ನಡದಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬಹಳಷ್ಟು ಜನ ಎಜುಕೇಷನ್ ಚಾನಲ್ಸ್ನ ನಡೆಸ್ತಾ ಇರೋರು CTET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಆ ಥರ ಚಾನಲ್ಸ್ಗಳನ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು CTET ಎಕ್ಸಾಮ್ನ ನೀಟಾಗಿ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್, ಮಾಕ್ಸ್ ಆ್ಯಂಡ್ PYQs ಅಂದರೆ ಮಾಕ್ ಟೆಸ್ಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್. ಸೊ ಬರೀ ಥಿಯರಿ ಓದೋದನ್ನು ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ, ಅದರ ಬದಲು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ತೊಗೊಂಡು ಫಸ್ಟ್ ಕ್ವೆಶ್ಚನ್ ನೋಡಬೇಕು, ಆನ್ಸರ್ ಕೀ ನೋಡಬೇಕು, ಈ ಕ್ವೆಶ್ಚನ್ಗೆ ಇದೇನಾ ಆನ್ಸರು, ಸೊ ಈ ವರ್ಡ್ ಬಂದರೆ ಈ ಆಪ್ಷನ್ ಸರಿ ಇರುತ್ತೆ ಅಂತ ಉಲ್ಟಾ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಬರೀ ಥಿಯರೀಸ್ನ ಓದ್ಕೊಂಡು ಬರೀ ಕ್ವೆಶ್ಚನ್ ಪೇಪರ್ಸ್ನ ಕ್ವೆಶ್ಚನ್ಸ್ ಏನಿದೆ ಅದನ್ನೇ ನೋಡಿಕೊಂಡು ಹೋದರೆ, ಈ ರೀತಿ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತಂದರೆ ನಾವು ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕನಿಷ್ಠ 10 ಮಾಕ್ ಟೆಸ್ಟ್ಗಳನ್ನು ಟೈಮರ್ ಇಟ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ, ಸೀಕ್ರೆಟ್ ಅಲ್ಲ, ಇದು ಎಲ್ರಿಗೂ ಗೊತ್ತಿರೋದು, ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಸೊ ಹಾಗಾಗಿ ಯಾವುದೇ ಕ್ವೆಶ್ಚನನ್ನು ನಾವು ಬ್ಲ್ಯಾಂಕ್ ಬಿಟ್ಟು ಬರೋದಕ್ಕೆ ಹೋಗಬೇಡಿ ಯಾರೂ ಅಷ್ಟೇ. ಸೊ TT ಆಗಿರ್ಬೋದು, CTET ಆಗಿರ್ಬೋದು, ಅಪ್ಕಮಿಂಗ್ ಬರ್ತಕ್ಕಂತಹ GPT, HSTR ಹಾಗೆಯೇ PSTR ಎಕ್ಸಾಮ್ಗಳಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಒಂದು ಟಿಕ್ ಮಾಡಿಬಿಟ್ರೆ ಗೊತ್ತಿಲ್ಲದೆ ಇರೋದಕ್ಕೆ ಎಲ್ಲಿ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೋ ಅನ್ನೋ ಯೋಚನೆ ಬೇಡ. ಸೊ ಪೆಡಗಾಗಿಕ್ ಕ್ವೆಶನ್ಸ್ಗಳಲ್ಲಿ ಯಾವ ಆಪ್ಷನ್ ಮಗುವಿನ ಪರವಾಗಿರುತ್ತೋ, ಚೈಲ್ಡ್ ಸೆಂಟ್ರಿಕ್, ಸೊ ಮಗುವಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೋ ಅದೇ ಎಲ್ಲೋ ಒಂದು ಕಡೆ 99% ಕರೆಕ್ಟಾಗಿ ಆನ್ಸರ್ ಆಗಿರುತ್ತೆ, ಕರೆಕ್ಟಾಗಿರೋ ಉತ್ತರ ಆಗಿರುತ್ತೆ. ಸೊ ಈ ಥರ ಒಂದು ನಾವು ಎಲಿಮಿನೇಷನ್ ಮೆಥಡ್ನ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಬಹಳ ದೂರ ಇರತಕ್ಕಂತಹ 2-3 ಆಪ್ಷನ್ಸ್ಗಳನ್ನ ತೆಗೆದಾಗ ಡೆಫಿನೆಟ್ಲಿ ನಾವು ಆ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಲಿಮಿನೇಷನ್ ಮೆಥಡ್ನ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ಇಂಗ್ಲೀಷ್ ಅಂತ ಅನ್ನೋದು ಬರೀ ಭಾಷೆ ಅಷ್ಟೇ, ಅದೊಂದು ಜ್ಞಾನ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಯೋಗ್ಯತೆಯನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಂಗ್ಲೀಷ್ ಅನ್ನೋದು. ಸೊ ಕನ್ನಡ ಮೀಡಿಯಮ್ನಿಂದ ಬಂದು ಇಡೀ ದೇಶ ಮೆಚ್ಚೋ ಥರ ಸಾಧನೆ ಮಾಡಿದವ್ರು ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ CTET ಎಕ್ಸಾಮ್ ಅನ್ನೋದು ನಿಮ್ಮ ಕನಸಿಗೆ
ತಡೆಯೊಡ್ಡೋದಕ್ಕೆ ಬಿಡಬೇಡಿ. ಈ ನಿಜವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಎಲ್ಲ BEd ಆ್ಯಂಡ್ DEd ಫ್ರೆಂಡ್ಸ್ಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಥರನೇ ತುಂಬ ಜನ ಈ ಭಾಷೆ ಅನ್ನುವಂತಹ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಈ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಪ್ರಿಪ್ರೇಷನ್ನಲ್ಲಿ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಟಡಿಂಗ್, ಕೀಪ್ ರಾಕಿಂಗ್, ಬೈ ಬಾಯ್.